ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಶಿಲ್ಪಾ ಶಿವು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈ ದಿನದ ವಿಶೇಷ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ನಾವು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ನಾಗರ ಪಂಚಮಿ ಹಬ್ಬದ ನಾಗ ಚತುರ್ಥಿ ಪೂಜೆ, ನಾಗಪಂಚಮಿ ಪೂಜೆ, ಪಂಚಮಿ ಹಬ್ಬದ ದಿನ ನಮ್ಮೂರಲ್ಲಿ ತುಂಗಭದ್ರ ಹೊಳೆ ಇದೆ ಫ್ರೆಂಡ್ಸ್. ಆ ಹೊಳೆ ಪೂಜೆಗೆ ಹೋಗಿದ್ವಿ. ಅದು ವಿಶೇಷ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತಪ್ಪದೆ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಶಿಲ್ಪಾ ಶಿವು ಕನ್ನಡ ವ್ಲಾಗ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಹಾಕಿರುವ ಜೋಡಿ ಹಾವಿನ ರಂಗೋಲಿ. ಯಾವುದೇ ಹಬ್ಬ ಆದರೂ ಒಂದು ರಂಗೋಲಿ ಹಾಕಿದ್ರೆ ಆ ಹಬ್ಬಕ್ಕೆ ಒಂದು ದೊಡ್ಡ ಕಳೆ. ಈ ಹಾವಿನ ರಂಗೋಲಿಯನ್ನು ಹೇಗೆ ಹಾಕಿದ್ದೀನಿ ಅಂತ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್ ಹೋಗಿ. ಇಲ್ಲಿ ನಾನು ನಾಗರ ಪಂಚಮಿ ಹಬ್ಬದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ, ಕೇಳಿ ಫ್ರೆಂಡ್ಸ್. ನಾವು ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತದೆ. ಇದು ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ. ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಹಬ್ಬ ಬರುವುದು ಮುಂಗಾರಿನ ಮಳೆಯ ರಭಸದ ಮಧ್ಯೆ. ಈ ಕಾಲದಲ್ಲಿ ಕೀಟ, ಮಿಡತೆ, ಕಪ್ಪೆ, ಇಲಿಗಳು ಹೀಗೆ ರೈತರು ಬೆಳೆದಂಥ ಬೆಳೆಗಳನ್ನು ತಿನ್ನಲು ಬರುವುದು ಹೆಚ್ಚು. ಇಂಥ ಕಾಲದಲ್ಲಿ ಈ ಎಲ್ಲ ಬೆಳೆಯ ಫಸಲುಗಳನ್ನು ರಕ್ಷಿಸುವುದು ನಮ್ಮ ನಾಗಪ್ಪ, ನಾಗದೇವತೆ. ಹೇಗೆಂದರೆ ರೈತರು ಬೆಳೆದಂಥ ಬೆಳೆಗಳನ್ನು ತಿನ್ನಲು ಬರುವ ಕ್ರಿಮಿ, ಕೀಟ, ಕಪ್ಪೆ, ಇಲಿಗಳನ್ನು ಹಾವುಗಳು ತಿಂದು ಬೆಳೆಗಳನ್ನು ರಕ್ಷಿಸುತ್ತವೆ. ಹಾಗಾಗಿ ನಾವೆಲ್ಲ ಈ ನಾಗದೇವತೆಗೆ ಪೂಜೆ ಮಾಡುವುದು ವಾಡಿಕೆ ಇದೆ. ಇಲ್ಲಿ ಕಟ್ಕೊಳ್ತಾ ಇದೀವಲ್ಲ ಫ್ರೆಂಡ್ಸ್, ಇದು ನಾಗದೇವತೆಯ ದಾರ. 5 ಎಳೆಯ ಅರಿಶಿಣದ ದಾರವನ್ನು ಫಸ್ಟು ನಾಗಪ್ಪನಿಗೆ ಸಮರ್ಪಿಸಿ ನಾವು ಇದನ್ನು ಕಟ್ಟಿಕೊಳ್ಳುವುದು ವಾಡಿಕೆ. ಇದು ನಮ್ಮ ಏರಿಯಾದಲ್ಲೇ ಇರುವ ಸಣ್ಣದಾದ ಚಿಕ್ಕದಾದ ದೇವಸ್ಥಾನ. ನಾಗರ ಪಂಚಮಿ ಹಬ್ಬದಲ್ಲಿ ಬರುವುದು ಮೊದಲನೇದಾಗಿ ರೊಟ್ಟಿ ಹಬ್ಬ. ರೊಟ್ಟಿ, ಎಲ್ಲ ಥರದ ಕಾಳು ಪಲ್ಯಗಳು, ತರಕಾರಿ ಪಲ್ಯಗಳು. ಇದಲ್ಲದೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವ ಅಡುಗೆಗಳು, ಉಂಡೆ, ಹೋಳಿಗೆ, ರೊಟ್ಟಿ, ಥರದ ಕಾಳು ತರಕಾರಿ ಪಲ್ಯಗಳು ಇವೆಲ್ಲ ನಮ್ಮ ದೇಹಕ್ಕೆ ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಶೇಂಗಾ, ಎಳ್ಳು ಹೀಗೆ ಥರದ ಉಂಡೆಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಹಿರಿಯರು ಈ ಶ್ರಾವಣ ಮಾಸದಲ್ಲಿ ತುಂಬಾ ಮಳೆ ಬರುವುದರಿಂದ ಶೀತ, ಕೆಮ್ಮು, ಜ್ವರ ಈ ಥರ ಯಾವುದೇ ಬರದೇ ಇರಲಿ ಎಂದು ನಮ್ಮ ಹಿರಿಯರು ಆಹಾರ ಪದ್ಧತಿಯಲ್ಲಿ ಇವೆಲ್ಲವುಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಹರಿಹರದಲ್ಲಿರುವ ತುಂಗಭದ್ರ ಹೊಳೆ ಇದು. ಇದರ ಪೂಜೆಗೆ ಇಡೀ ಊರಿನ ಜನರೇ ಬರುತ್ತಾರೆ. ಇದನ್ನು ಗಂಗೆ ಪೂಜೆ ಅಂತ ಕರೀತಾರೆ ಫ್ರೆಂಡ್ಸ್. ಹೀಗೆ ಪ್ರತಿ ವರ್ಷವೂ ಚೆನ್ನಾಗಿ ಮಳೆ ಬರಲಿ, ಮಳೆಯಿಂದ ಬೆಳೆ ಆಗಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಗಂಗೆ ಪೂಜೆ ಇದು. ತುಂಬಿ ಹರಿತಾ ಇದೆ ಇದು ತುಂಗಭದ್ರಾ ನದಿ. ನೋಡಿ ಹೇಗಿದೆ ತುಂಗಭದ್ರಾ ನದಿ, ಫುಲ್ಲು ತುಂಬಿ ಹರಿತಾ ಇದೆ. ನೋಡೋಕ್ಕೆ ಒಂಥರ ಖುಷಿ, ಆನಂದ. ಎಲ್ಲರೂ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ.